ಪ್ರಿಯರೇ, ವಿಜಯ್ಸ್ ಇಂಗ್ಲಿಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ವಾಕ್ಯ ರಚನೆ ಕಲಿ ಶೃಂಖಲೆಯ 11ನೇ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಇಂಗ್ಲಿಷ್ನ ಐಟಮ್ ಅನ್ನು ಎತ್ಕೊಳ್ತಾ ಇದ್ದೀನಿ. BA BCom BSc ಓದ್ತಕ್ಕಂಥ ಎಷ್ಟೋ ಸ್ಟೂಡೆಂಟ್ಸ್ಗೆ ಈ ವಿಚಾರ ಸರಿಯಾಗಿ ಗೊತ್ತಿಲ್ಲ. ಇದು ಗೊತ್ತಿರದೆ ಹೋದರೆ ಇಂಗ್ಲಿಷನ್ನು ನೀವು ಓದ್ಕೊಂಡಾಗ ಅದು ಸರಿಯಾಗಿ ಅರ್ಥನೇ ಆಗಲ್ಲ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೂ ಅನಿಸಿದರೆ ಅನಿಸ್ಬೋದು, ಹೌದಲ್ಲ ಇದನ್ನು ನಾನು ಸರಿಯಾಗಿ ಕಲಿತೇ ಇಲ್ಲ ಅಂತ. ಇದನ್ನು ಚೆನ್ನಾಗಿ ಕಲಿಬೇಕು ಅಂದರೆ ನಿಮಗೆ ಇರ್ರೆಗ್ಯುಲರ್ ವರ್ಬ್ಸ್ ಇವುಗಳ V2 ಮತ್ತು V3 ಫಾರ್ಮ್, ಅಂದರೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಎಲ್ಲವೂ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ನಿಮ್ಮ ಕಲಿಕೆ ಅರ್ಧಮರ್ಧ ಆಗಿಬಿಡುತ್ತೆ, ಸಂಪೂರ್ಣ ಆಗಲ್ಲ. ಅದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ನಾನು. ಅವುಗಳನ್ನು ಕಂಠಪಾಠ ಮಾಡಿ ಕಲಿತು ಮತ್ತೆ ಇದನ್ನು ಮುಂದುವರಿಸಿದರೆ ಬಹಳ ಒಳ್ಳೆಯದು. ಯಾಕಂದರೆ ಪ್ರತಿ ವಾಕ್ಯ ರಚನೆಯಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಬೇಕೇ ಬೇಕಾಗುತ್ತೆ. ಈಗ ನೀವು ಕಲಿಯುವ ವಾಕ್ಯ ರಚನೆ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಈ ವಿಡಿಯೋ ಮುಗಿದಾಗ ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥ ಆಗೈತೆ ಅನ್ನೋದಾದರೆ ಅದನ್ನು ನನ್ನೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ಇನ್ನೂ ತುಂಬ ಕಲಿಯೋದಿದೆ, ಅದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಡಿ. ಸೆಂಡ್ ಅಂದರೆ ಕಳಿಸು. ಇದರ ಪಾಸ್ಟ್ ಟೆನ್ಸ್ ಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್ ಸೆಂಟ್. ಟೆಲ್ ಅಂದರೆ ಹೇಳು. ಟೋಲ್ಡ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಟೋಲ್ಡ್. ಕ್ಯಾಚ್ ಅಂದರೆ ಹಿಡಿ. ಕಾಟ್, ಕಾಟ್. ಬೀಟ್ ಅಂದರೆ ಹೊಡೆ. ಬೀಟ್ ಪಾಸ್ಟ್ ಟೆನ್ಸ್ ಕೂಡ ಬೀಟ್, ಪಾಸ್ಟ್ ಪಾರ್ಟಿಸಿಪಲ್ ಮಾತ್ರ ಬೀಟನ್. ಈಗ ವಾಕ್ಯ ರಚನೆಗೆ V3 ಫಾರ್ಮನ್ನು ಮಾತ್ರ ನಾನು ಬಳಸ್ಕೊಳ್ತೀನಿ. ಐ ಆಮ್ ಸೆಂಡಿಂಗ್, ನಾನು ಕಳಿಸುತ್ತಿದ್ದೇನೆ. ಇಲ್ಲಿ ಕಳಿಸುವ ಕ್ರಿಯೆ ನನ್ನಿಂದ ನಡೀತಾ ಇದೆ, ನಾನು ಏನನ್ನೋ ಕಳಿಸ್ತಾ ಇದ್ದೀನಿ. ಐ ಆಮ್ ಸೆಂಟ್. ಇಲ್ಲಿ ಸೆಂಡಿಂಗ್ ಬದಲಾಗಿ ಸೆಂಟ್ ಆಗಿದೆ ಅಷ್ಟೇ. ಸೆಂಟ್ ಇಲ್ಲಿ V2 ಅಲ್ಲ, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಇದು ಕಂಪ್ಲೀಟ್ ಅರ್ಥನೇ ಚೇಂಜ್ ಆಗಿಬಿಡುತ್ತೆ. ನಾನು ಕಳಿಸಲ್ಪಡುತ್ತೇನೆ ಅಂತ ಆಗುತ್ತೆ ಇದು, ಅಥವಾ ನನ್ನನ್ನು ಕಳಿಸಲಾಗಿದೆ ಅಂತ ಅರ್ಥ ಇದು. ಅಂದರೆ ಕಳಿಸಿರುವುದು ನಾನಲ್ಲ, ಬೇರೆ ಯಾರೋ ನನ್ನನ್ನು ಕಳಿಸಿದ್ರು ಅಂತ. ಕಳಿಸುವ ಕ್ರಿಯೆ ನಡೆದಿರೋದು ಬೇರೆಯವರಿಂದ, ಆ ಕ್ರಿಯೆ ನನ್ನಿಂದಲ್ಲ, ನನ್ನ ಮೇಲೆ ಆಗಿದೆ. ಐ ಆಮ್ ಟೆಲ್ಲಿಂಗ್, ನಾನು ಹೇಳುತ್ತಿದ್ದೇನೆ. ಅಂದರೆ ಹೇಳುವ ಕ್ರಿಯೆ ನನ್ನಿಂದ ನಡೀತಿದೆ. ಐ ಆಮ್ ಟೋಲ್ಡ್ ಅಂದರೆ ನಾನು ಹೇಳಲ್ಪಡುತ್ತೇನೆ ಅಥವಾ ನನಗೆ ಹೇಳಲಾಗಿದೆ. ಅಂದರೆ ಯಾರೋ ನನಗೆ ಹೇಳಿದರು, ನಾನು ಕೇಳಿಸ್ಕೊಂಡಿದ್ದೀನಿ, ಇಲ್ಲಿ ನಾನು ಹೇಳಿಲ್ಲ. ನೋಡಿ ಎಷ್ಟು ವ್ಯತ್ಯಾಸ ಆಗಿಬಿಡುತ್ತೆ ಅಂತ. ಇಲ್ಲಿ ನನ್ನ ಬಾಯೆಲ್ಲ ಕೆಲಸ ಮಾಡಿದ್ದು, ನನ್ನ ಕಿವಿ ಬಹಳ ಸ್ಪಷ್ಟವಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಈ ರೀತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಎಷ್ಟೋ ಸ್ಟೂಡೆಂಟ್ಸ್. ಈಗ ಇಲ್ಲಿ ವಿಡಿಯೋ ನಿಲ್ಲಿಸಿ ಮತ್ತೊಮ್ಮೆ ಎಲ್ಲ ವಾಕ್ಯಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಈಗ ಮತ್ತೆ ಅವೇ ಕ್ರಿಯಾಪದಗಳನ್ನು ತಗೊಂಡು ಸಬ್ಜೆಕ್ಟ್ ಚೇಂಜ್ ಮಾಡಿ ಹೇಳ್ಕೊಡ್ತೀನಿ. ಹಿ ಈಸ್ ಸೆಂಡಿಂಗ್, ಅವನು ಕಳಿಸುತ್ತಿದ್ದಾನೆ. ಅವನು ಏನೋ ಕಳಿಸ್ತಾ ಇದ್ದಾನೆ, ಯಾರಿಗೋ ಕಳಿಸ್ತಾ ಇದ್ದಾನೆ, ಅದನ್ನು ಇಲ್ಲಿ ಹೇಳಿಲ್ಲ. ಹಿ ಸೆಂಡಿಂಗ್ ಅಷ್ಟೇ, ಅವನು ಕಳಿಸುತ್ತಿದ್ದಾನೆ. ಹಿ ಈಸ್ ಸೆಂಟ್ ಅಂದರೆ ಅವನು ಕಳಿಸಲ್ಪಡುತ್ತಾನೆ ಅಥವಾ ಅವನನ್ನು ಕಳಿಸಲಾಗಿದೆ. ಅಂದರೆ ಯಾರೋ ಅವನನ್ನು ಕಳಿಸಿದ್ರು, ಅವನೆಲ್ಲ ಕಳಿಸಿದ್ದು. ಹಿ ಈಸ್ ಟೆಲ್ಲಿಂಗ್, ಅವನು ಹೇಳ್ತಾ ಇದ್ದಾನೆ. ಹಿ ಈಸ್ ಟೋಲ್ಡ್, ಅವನು ಹೇಳಲ್ಪಡುತ್ತಾನೆ ಅಥವಾ ಅವನಿಗೆ ಹೇಳಲಾಗಿದೆ, ಯಾರೋ ಅವನಿಗೆ ಹೇಳಿದರು. ನೋಡಿ, ಹಿ ಈಸ್ ಟೋಲ್ಡ್ ಅಂತಂದರೆ ಅವನು ಕೇಳಿಸ್ಕೊಂಡ ಅಂತ ಅರ್ಥ, ಹೇಳಿದ ಅಂತಲ್ಲ. ನಿಮ್ಮ ಟೀಚರ್ ನಿಮಗೆ ಈ ರೀತಿ ಹೇಳ್ಕೊಟ್ಟಿದ್ರಾ? ರವಿ ಈಸ್ ಬೀಟಿಂಗ್, ರವಿ ಹೊಡೆಯುತ್ತಿದ್ದಾನೆ. ಅಂದರೆ ಕೋಲು ಇರುವುದು ರವಿಯ ಕೈಯಲ್ಲಿ. ರವಿ ಕರ್ತೃ, ಸಬ್ಜೆಕ್ಟ್. ಕ್ರಿಯೆ ನಡೆದಿರುವುದು ಸಬ್ಜೆಕ್ಟ್ನಿಂದ, ಅಂದರೆ ಹೊಡೆಯುವ ಕ್ರಿಯೆ ನಡೀತಿರುವುದು ಸಬ್ಜೆಕ್ಟ್ನಿಂದ. ರವಿ ಈಸ್ ಬೀಟನ್, ರವಿಯನ್ನು ಹೊಡೆಯಲಾಗಿದೆ, ಯಾರೋ ರವಿಗೆ ಹೊಡೆದಿದ್ದಾರೆ. ಏಟು ತಿಂದವನು ರವಿ. ಅಂದರೆ ಹೊಡೆಯುವ ಕ್ರಿಯೆ ಸಬ್ಜೆಕ್ಟ್ ಮೇಲೆ ಆಗಿದೆ, ಸಬ್ಜೆಕ್ಟ್ನಿಂದ ಅಲ್ಲ. ಈ ವ್ಯತ್ಯಾಸ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ರಾಣಿ ವಾಸ್ ಟೀಚಿಂಗ್, ರಾಣಿ ಕಲಿಸುತ್ತಾ ಇದ್ದಳು.
ರಾಣಿ ವಾಸ್ ಟಾಟ್. ರಾಣಿಗೆ ಕಲಿಸಲಾಯಿತು. ಯಾರೋ ರಾಣಿಗೆ ಕಲಿಸಿದರು ಅಂದ್ರೆ ರಾಣಿ ಕಲಿತ್ಲು, ಕಲಿಸ್ಲಿಲ್ಲ. ಈಗ ನಾನು ಸಾಮಾನ್ಯವಾಗಿ ನಿತ್ಯ ಬಳಸುವ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ದ ಡೋರ್ ಈಸ್ ಕ್ಲೋಸ್ಡ್. ಬಾಗಿಲನ್ನು ಮುಚ್ಚಲಾಗಿದೆ. ದ ಡೋರ್ ವಾಸ್ ಕ್ಲೋಸ್ಡ್. ಬಾಗಿಲನ್ನು ಮುಚ್ಚಲಾಯಿತು. ಇಲ್ಲಿ ವಾಸ್ ಇದೆ ನೋಡ್ರಿ, ಅದಕ್ಕೆ ಇದು ಪಾಸ್ಟ್ ಟೆನ್ಸ್. ಮುಚ್ಚಲಾಯಿತು ಅಂದ್ರೆ ಈಗಲ್ಲ, ಹಿಂದೆ. ದ ಡೋರ್ ವಿಲ್ ಬಿ ಕ್ಲೋಸ್ಡ್. ಬಾಗಿಲನ್ನು ಮುಚ್ಚಲಾಗುವುದು ಅಂದ್ರೆ ಈಗ ತೆರೆದಿದೆ, ಮುಂದೆ ಯಾವಾಗೋ ಮುಚ್ತಾರೆ ಅಂತ. ಇದು ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ದ ಶಾಪ್ ಈಸ್ ಓಪನ್ಡ್. ಅಂಗಡಿಯನ್ನು ತೆರೆಯಲಾಗಿದೆ. ಇಲ್ಲಿ ಯಾರ ಅಂಗಡಿಯನ್ನು ತೆಗೆದರು ಅನ್ನೋದು ಮುಖ್ಯ ಅಲ್ಲ. ತೆರೆಯುವ ಕ್ರಿಯೆ ಶಾಪ್ ಮೇಲೆ ಆಗಿದೆ ಅಂದರೆ ಸಬ್ಜೆಕ್ಟ್ ಮೇಲ್ ಆಗಿದೆ, ಸಬ್ಜೆಕ್ಟ್ನಿಂದ ಅಲ್ಲ. ದ ಶಾಪ್ ವಾಸ್ ಓಪನ್ಡ್. ಅಂಗಡಿಯನ್ನು ತೆರೆಯಲಾಯಿತು. ಈಗ ಮಧ್ಯಾಹ್ನ ಆಗಿದೆ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆನೆ ತೆಗೆದ್ರು ಅಂತ ಹೇಳಬೇಕಾದಾಗ ಇದನ್ನು ಹೇಳ್ತೀವಿ, ದ ಶಾಪ್ ವಾಸ್ ಓಪನ್ಡ್ ಇನ್ ದ ಮಾರ್ನಿಂಗ್ ಅಂತ. ದ ಶಾಪ್ ವಿಲ್ ಬಿ ಓಪನ್ಡ್. ಅಂಗಡಿಯನ್ನು ತೆರೆಯಲಾಗುವುದು, ಈಗಲ್ಲ, ನಂತರ. ದೀಸ್ ಸೀಟ್ಸ್ ಆರ್ ರಿಸರ್ವ್ಡ್. ಈ ಆಸನಗಳನ್ನು ಕಾಯ್ದಿರಿಸಲಾಗಿದೆ. ಯು ಆರ್ ಇನ್ವೈಟೆಡ್. ನಿನ್ನನ್ನು ಆಮಂತ್ರಿಸಲಾಗಿದೆ. ಅ ಥೀಫ್ ಈಸ್ ಕಾಟ್. ಒಬ್ಬ ಕಳ್ಳನನ್ನು ಹಿಡಿಯಲಾಗಿದೆ. ಆಲ್ ಅರೇಂಜ್ಮೆಂಟ್ಸ್ ಆರ್ ಮೇಡ್. ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಲಿಡೇ ಈಸ್ ಅನೌನ್ಸ್ಡ್ ಫಾರ್ ಟುಡೇ. ಇಂದಿಗೆ ರಜೆಯನ್ನು ಘೋಷಿಸಲಾಗಿದೆ. ಟೂ ರೂಮ್ಸ್ ಆರ್ ಬಿಲ್ಟ್. 2 ಕೋಣೆಗಳನ್ನು ಕಟ್ಟಲಾಗಿದೆ. ಇವೆಲ್ಲ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ವಾಸ್ ಆನರ್ಡ್. ನನ್ನನ್ನು ಗೌರವಿಸಲಾಯಿತು. ವಿ ವರ್ ಅಡ್ಮಿಟೆಡ್. ನಮಗೆ ಪ್ರವೇಶಾತಿ ನೀಡಲಾಯಿತು. ಅ ಟೆರರಿಸ್ಟ್ ವಾಸ್ ಕಿಲ್ಡ್ ಎಸ್ಟರ್ಡೇ. ನಿನ್ನೆ ಒಬ್ಬ ಭಯೋತ್ಪಾದಕನನ್ನು ಕೊಲ್ಲಲಾಯಿತು. ಸಮ್ ಆಫೀಸರ್ಸ್ ವರ್ ಟ್ರಾನ್ಸ್ಫರ್ಡ್. ಕೆಲವು ಅಧಿಕಾರಿಗಳನ್ನು ವರ್ಗಾಯಿಸಲಾಯಿತು. ಅ ಲೆಟರ್ ವಾಸ್ ರಿಟನ್. ಒಂದು ಪತ್ರವನ್ನು ಬರೆಯಲಾಯಿತು. ದೀಸ್ ಚೇರ್ಸ್ ವರ್ ಬಾಟ್ ಲಾಸ್ಟ್ ಇಯರ್. ಈ ಕುರ್ಚಿಗಳನ್ನು ಕಳೆದ ವರ್ಷ ಖರೀದಿಸಲಾಯಿತು. ಈ ಎಲ್ಲ ವಾಕ್ಯಗಳು ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಇವೆ. ಹಿ ವಿಲ್ ಬಿ ಅಪಾಯಿಂಟೆಡ್. ಅವನನ್ನು ನೇಮಿಸಲಾಗುವುದು. ದ ಶಾಪ್ ವಿಲ್ ಬಿ ಕ್ಲೋಸ್ಡ್ ಅರ್ಲಿ ಟುಡೇ. ಇಂದು ಅಂಗಡಿಯನ್ನು ಬೇಗನೆ ಮುಚ್ಚಲಾಗುವುದು. ಬೋನಸ್ ವಿಲ್ ಬಿ ಗಿವನ್ ಸೂನ್. ಬೋನಸ್ ಅನ್ನು ಬೇಗನೆ ನೀಡಲಾಗುವುದು. ಅ ಡಿಸಿಷನ್ ವಿಲ್ ಬಿ ಟೇಕನ್ ಆಫ್ಟರ್ ದ ಡಿಸ್ಕಷನ್. ಚರ್ಚೆಯ ನಂತರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದು. ದ ರಾಬರ್ಸ್ ವಿಲ್ ಬಿ ಕಾಟ್ ಸೂನ್. ಆ ಕಳ್ಳರನ್ನು ಬೇಗನೆ ಹಿಡಿಯಲಾಗುವುದು. ಈ ಎಲ್ಲ ವಾಕ್ಯಗಳು ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲದಲ್ಲಿ ಇವೆ. ಉದಾಹರಣೆಗಳೊಂದಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಇನ್ನೂ 5 ತರಹದ ವಾಕ್ಯಗಳಿವೆ. ಮುಂದಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಹೇಳ್ತೇನೆ. ಈಗ ನೀವು ಅರ್ಜೆಂಟ್ ಮಾಡಬೇಕಾಗಿದ್ದೇನೆಂದರೆ ಇಲ್ಲಿರುವ ಇರೆಗ್ಯುಲರ್ ವರ್ಬ್ಸನ್ನು ಕಂಠಪಾಠ ಮಾಡಿ ಕಲಿಬೇಕು. ಹಾಗೆಯೇ ಈ ವಿಡಿಯೋನ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಕಳಿಸಿ.